ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗ ಮತ್ತೊಂದು ಮಹತ್ವದ ಅಂಶ ಕೂಡ ಬಯಲಾಗಿದೆ. ಹಾಸನದ ಕಲ್ಮಠ ಶಾಲೆಯಲ್ಲಿ ಹಾಗಾದ್ರೆ ನಡೆದಿದ್ದು ಏನು, ಯಾವ ರೀತಿಯಾಗಿ ಕಿಂಗ್ ಪಿನ್ ಶಿವಕುಮಾರ್ ಡೀಲ್ ಮಾಡಿದ್ದ, ಈ ಒಂದು ಡೀಲ್ ಹೇಗಿತ್ತು ಅನ್ನುವುದನ್ನ ನ್ಯೂಸ್ 18 ಕನ್ನಡದಲ್ಲಿ ಈಗಾಗಲೇ ಎಕ್ಸ್ಕ್ಲೂಸಿವ್ ವಿಡಿಯೋ ಕೂಡ ಸಿಕ್ಕಿದೆ. ಯಾವ ರೀತಿಯಾಗಿ ಈತ ಡೀಲ್ ಮಾಡ್ಕೊಂಡಿದ್ದ, ಅಷ್ಟು ಅಭ್ಯರ್ಥಿಗಳನ್ನ ಹೇಗೆ ಕರ್ಕೊಂಡು ಬಂದಿದ್ದ ಅನ್ನುವಂತಹ ಒಂದು ದೃಶ್ಯಗಳು ಕೂಡ ಸಿಕ್ಕಿದೆ. ಸಿಸಿಬಿಗೆ ರೆಡ್ ಹ್ಯಾಂಡ್ ಆಗಿ ಆ ಸಂದರ್ಭದಲ್ಲಿ ಶಿವಕುಮಾರ್ ಸಿಕ್ಕಿ ಬೀಳ್ತಾನೆ. ಜೇಬಿನಿಂದ ಕಂತೆ ಕಂತೆ ಹಣವನ್ನ ಕಿಂಗ್ ಪಿನ್ ತೆಗೆದಿರುವಂತಹ ದೃಶ್ಯ ಕೂಡ ಈಗಾಗಲೇ ನಾವು ಗಮನಿಸಬಹುದು. ಈ ಹಣವನ್ನ ನೋಡಿ ಸಿಸಿಬಿಯಲ್ಲಿ ಕಂಗಾಲಾಗಿ ಕೂಡ ಹೋಗಿತ್ತಂತೆ. ಇದು ಕಲ್ಮಠ ಶಾಲೆಯ ಟೆರೆಸ್ ಮೇಲೆ ಈ ಡೀಲ್ ನಡೆದಿತ್ತು. ಇದರ ಬಗ್ಗೆ ಮೊನ್ನೆಯಿಂದಲೂ ಕೂಡ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ಯಾವ ರೀತಿಯಾಗಿ ಪರೀಕ್ಷಾರ್ಥಿಗಳು ಪೇಪರ್ಗಾಗಿ ಅಲ್ಲಿ ಕಾಯ್ತಾ ಇದ್ರು, ಆಗ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದು ಸಿಸಿಬಿ ಟೀಮ್. ಇವೆಲ್ಲದರ ಮಾಹಿತಿಯನ್ನು ಅರಿತ ಸಿಸಿಬಿ ಟೀಮ್ ಅಲ್ಲಿಗೆ ಎಂಟ್ರಿ ಕೊಡುತ್ತೆ. ಆ ಸಂದರ್ಭದಲ್ಲಿ ಸಿಸಿಬಿ ಪೊಲೀಸರನ್ನ ಕಂಡು ಪರೀಕ್ಷಾರ್ಥಿಗಳು ಕಂಗಾಲಾಗ್ತಾರೆ. ಯಾಕಂದ್ರೆ ಕ್ವಶನ್ ಪೇಪರ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದ ಅಲ್ಲಿನ ಅಭ್ಯರ್ಥಿಗಳಿಗೆ ಆಗ ಸಿಸಿಬಿ ಅಧಿಕಾರಿಗಳನ್ನ ಕಂಡು ಒಂದ್ ಕಡೆ ದಿಗಿಲ್ಗೊಳ್ತಾರೆ. ಆನಂತರ ಟೆರೆಸ್ ಮೇಲಿಂದಾನೆ ಜಿಗಿದು ಓಡ್ತಾರೆ ಅಭ್ಯರ್ಥಿಗಳು. ಆ ಸಂದರ್ಭದಲ್ಲೇ ಇಬ್ಬರು ಅಭ್ಯರ್ಥಿಗಳ ಕಾಲು ಕೂಡ ಮುರಿಯುವಂತಹದ್ದು. ಇದು ನ್ಯೂಸ್ 18 ಕನ್ನಡದಲ್ಲಿ ಆ ಎಕ್ಸ್ಕ್ಲೂಸಿವ್ ವಿಡಿಯೋಗಳನ್ನ ಕೂಡ ನೀವು ಗಮನಿಸಬಹುದು. ಕಿಂಗ್ ಪಿನ್ ಜೇಬಲ್ಲಿ ಯಾವ ರೀತಿಯಾಗಿ ಕಂತೆ ಕಂತೆ ಹಣ ಇತ್ತು, ಅಧಿಕಾರಿಗಳು ಕೇಳಿದಂತಹ ಸಂದರ್ಭದಲ್ಲಿ ಸಿಸಿಬಿ ಅಧಿಕಾರಿಗಳು ಕೇಳ್ತಾರೆ, ಏನ್ ಮಾಡ್ತಾ ಇದೆಯಾ, ಇಲ್ಲಿ ಏನ್ ಆಗ್ತಿದೆ ಅನ್ನೋದನ್ನ ಕೂಡ ಕೇಳ್ತಾರೆ. ಹಾಗೆ ಆ ದೃಶ್ಯಗಳನ್ನ ನೀವು ಗಮನಿಸಬಹುದು. ಇದೇ ಟೆರೆಸ್ ಮೇಲೆ ಅಭ್ಯರ್ಥಿಗಳು ಕೂಡ ಅಲ್ಲಿ ಇದ್ರು. ಆ ಅಭ್ಯರ್ಥಿಗಳು ಇಬ್ಬರು ಓಡಿ ಹೋಗುವಂತಹ, ಪರಾರಿ ಆಗುವಂತಹ ಸಂದರ್ಭದಲ್ಲಿ ಅವರ ಕಾಲಿಗೆ ಅಲ್ಲಿ ಗಂಭೀರವಾಗಿ ಗಾಯ ಕೂಡ ಆಗಿರುವಂತಹ ದೃಶ್ಯಗಳನ್ನ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಿ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿರಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಒಂದು ರೀತಿಯಲ್ಲಿ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿದ್ರು, ಇವರನ್ನ ಹೇಗಾದ್ರೂ ಮಾಡಿ ಹಿಡಿಲೇಬೇಕು, ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಮಾಡುವವರಿಗೆ ಸರಿಯಾದಂತಹ ಪಾಠ ಕಲಿಸಬೇಕು ಅಂತ ಹೇಳಿ. ಹೇಗೆ ಮಾಹಿತಿ ಸಿಕ್ತು ಸಿಸಿಬಿ ಅಧಿಕಾರಿಗಳಿಗೆ? ಈಗಾಗಲೇ ನಾವು ದೃಶ್ಯದಲ್ಲಿ ನೋಡಿದ್ವಿ ಯಾವ ರೀತಿಯಾದಂತಹ ಒಂದು ಶಿವಕುಮಾರ್ ಡೀಲ್ ಮಾಡ್ಕೊಳ್ತಾನೆ, ಹಣವನ್ನ ಪಡ್ಕೊಳ್ತಾನೆ ಅಂತ. ಈ ಒಂದು ಮಾಹಿತಿ ಸಿಕ್ಕಿದ್ದು ಹೇಗೆ ಮೊದಲಿಗೆ? ನಮ್ಸದೇನ್ ಖಂಡಿತ ಏನು ಸಿಸಿಬಿಗೆ ಏನು ಪ್ರಶ್ನೆ ಪತ್ರಿಕೆ ಲೀಕ್ ಆಗ್ತಾ ಬಗ್ಗೆ ಮಾಹಿತಿ ಸಿಗುತ್ತೆ. ಆ ಬಾತ್ಮೀದಾರರು ಏನು ಹಾಸನದ ಕಲ್ಮಠ ಮಠದಲ್ಲೇ ಸಹ ಪೇಪರ್ ಲೀಕ್ ಮಾಡೋದಕ್ಕೆ ಸಂಚು ರೂಪಿಸಿದ್ದಾನೆ ಅಂತ ಮಾಹಿತಿ ಸಿಗುತ್ತೆ. ಇದನ್ನ ಆಧರಿಸಿ ಎಸಿಪಿ ನೇತೃತ್ವದ ತಂಡ ಅಲ್ಲಿಗೆ ತೆರಳುತ್ತೆ. ಮೊದಲು ಎಸಿಪಿ ವೆಂಕಟೇಶ್ ವೇಣುಗೋಪಾಲ್ ಏನಿದ್ದಾರೆ ಅವರು ಶೌಚಾಲಯಕ್ಕೆ ಹೋಗೋ ರೀತಿಯಲ್ಲಿ ಆ ಮಠದ ಮುಂದೆ ಕೂತು ಎಲ್ಲವನ್ನ ವಾಚ್ ಮಾಡ್ತಾರೆ. ಎಲ್ಲೆಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಸಹ ವಾಚ್ ಮಾಡಿ ನಂತರ 2 ಕಿಲೋಮೀಟರ್ ದೂರದಲ್ಲಿದ್ದಂತಹ ಅವರ ಟೀಮ್ ಅನ್ನ ಹತ್ರಕ್ಕೆ ಕರೆದುಕೊಂಡು ಆಂಬ್ಯುಲೆನ್ಸ್ ನಲ್ಲಿ ತೆರಳ್ತಾರೆ. ಮುಖ್ಯವಾಗಿ ಏನಂದ್ರೆ ಆಂಬ್ಯುಲೆನ್ಸ್ ನಲ್ಲಿ ತೆರಳಿದ್ರೆ ಯಾರನ್ನ ಕರ್ಕೊಂಡ್ ಬಂದಿದ್ದಾರೆ ಆ ಮಠಕ್ಕೇನೋ ಯಾವುದೇ ರೀತಿ ಅನುಮಾನ ಇರ್ಲಿ ಅಂತ ಮಠಕ್ಕೆ ಆಂಬ್ಯುಲೆನ್ಸ್ ನಲ್ಲಿ ತೆರಳ್ತಾರೆ. ಆಂಬ್ಯುಲೆನ್ಸ್ ನಲ್ಲಿ ತೆರಳಿ ಕೂಡಲೇ ರೈಟ್ ಮಾಡಿದ ತಕ್ಷಣ ಎದ್ದು ಬಿದ್ರು ಅಂತ ಹೇಳಿ ವಿದ್ಯಾರ್ಥಿಗಳು ಟೆರೆಸಿಂದ ಎಗ್ರಿ ಓಡೋದಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಆ ದೃಶ್ಯಗಳೆಲ್ಲ ಸಹ ನೀವು ನೋಡ್ಬೋದು. ವಿದ್ಯಾರ್ಥಿಗಳು ಚಲಾಪಿಲಿಯಾಗಿ ಓಡ್ತಾ ಇರ್ತಕ್ಕಂಥದ್ದು. ಈ ವೇಳೆ ಇಬ್ಬರು ವಿದ್ಯಾರ್ಥಿಗಳು ಮೇಲಿಂದ ಎಗ್ರಿ ಕೈಕಾಲು ಮುಟ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದೇ ರೀತಿ ಕೋಟ್ಯಾಂತರ ರೂಪಾಯಿ ಸಂಪಾದಿಸಿರ್ತಕ್ಕಂಥದ್ದು ಶಿವಕುಮಾರ್. ಅಲ್ಲಿ ಶಿವಕುಮಾರ್ ಎಲ್ಲ ಕಿಂಗ್ ಪಿನ್ ಶಿವಕುಮಾರ್ ಏನಿದ್ದಾನೆ ಆತ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡಿ ಒಬ್ಬೊಬ್ಬ ವಿದ್ಯಾರ್ಥಿ. ಓಕೆ, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ.